ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆ ಎದ್ದು ಫ್ರೆಶ್ ಆದೆ. ಅಮ್ಮ ಟೀ ಕೊಟ್ಟರು, ಕುಡಿಯೋಣ ಅಂತ ಟೆರೆಸ್ ಹಚ್ಚಿದೆ. ಟೆರೆಸ್ ಮೇಲೆ ನಿಂತ್ಕೊಂಡು ಹಂಗೆ ನೇಚರ್ ನೋಡ್ಕೊಂತ ನಿಂತ್ಕೊಂಡಂತೆ. ಅಷ್ಟರೊಳಗೆ ನಮ್ಮ ಅಮ್ಮ ಕರೆದು ಎಮ್ಮೆಗೆ ನೀರು ಕುಡಿಸಿ ಮೇವಕ್ಕೆ ಬಾ ಅಂದರು. ನಾನು ಹಾಕೋಣ ಅಂತ ಎಮ್ಮೆ ಹತ್ರ ಹೋದೆ. ನೀರು ಕುಡಿಸಿ ಮೇವು ಹಾಕಿದ್ದೆ. ನನ್ನ ಹಳ್ಳಿ ಅಲ್ಲೇ ರೆಡಿ ಆಗಿದ್ದ. ಅವ್ನು ಸ್ಕೂಲ್ ಹತ್ರ ಬಿಟ್ಟು ಬರೋಣ ಅಂತ ಹೊರಟೆ. ಇವತ್ತು ಶೂ ಬೇರೆ ಹಾಕಿದ್ದ. ಸ್ಕೂಲ್ ಹತ್ರ ಹೋಗ್ತೀನಿ, ಶೂ ನೀನೇ ಬಿಚ್ಚು ಅಂತ ಅಂದ್ಬಿಡದ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಏನು ಮಾಡೋಕ್ಕಾಗುತ್ತೆ, ನಾನೇ ಶೂ ಬಿಚ್ಚಿದೆ. ಆಮೇಲೆ ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡಿಸ್ಲಿಲ್ಲ, ಗುರು ಅಂತಿದ್ದ. ಅಪ್ಪ ಬಾಯಿ ಕೂಡ ಮಾಡಲಿಲ್ಲ, ಹಾಗೆ ಹೊರಟ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕಂದರೆ ಮುಂದ್ಗಡೆ ಅವ್ರ ಟೀಚರ್ ಇದ್ರು, ಹಂಗಾಗಿ ಅವ್ರ ಟೀಚರ್ ಎದುರಿಸಿ ಬಾಯಿ ಮಾಡು ಅಂದಿದ್ಕೆಲ್ಲ ಅಷ್ಟೇ ಬೇಕೋ ಬೇಡ ಅನ್ನೋ ಬಾಯಿ ಮಾಡ್ದ. ಇಲ್ಲಿ ಬೈಕಲ್ಲಿ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸೋಣ ಅಂತ ಬೂದಾಳಿಗೆ ಹೊರಟೆ. ಅಲ್ಲಿಂದ ಹಾಕ್ಸ್ಕೊಂಡು ಸೀದಾ ಮತ್ತೆ ಮನೆಗೆ ಬಂದೆ. ಅಷ್ಟರೊಳಗಡೆ ನನ್ನ ಹಳೆಯ ಬಂದಿದ್ದ. ಅಲ್ಲಿ ಕಿತಾಪತಿ ಸ್ಟಾರ್ಟ್ ಮಾಡಿದ್ದ. ಏನು ಬೆರೀತಿದೀಯ ಅಂದರೆ ನಾನು ಏನೋ ಬೆರೀತಿದ್ದೀನಿ ಅಂತ ನನಗೆ ಹೇಳ್ತಿದ್ದ ನಗ್ತಾ. ಆಮೇಲೆ ಕಿತಾಪತಿಗೆ ನಾನೇ ಅವ್ನ ಕಿವಿ ಕಿತ್ಕೊಂಡೆ. ಆಮೇಲೆ ಅಳಕತ್ತ ನನ್ನ ಕಿವಿ ಅಂತ. ಯಾರಾದ್ರೂ ಕಿವಿ ಕಿತ್ತಳಕ್ಕಾಗತ್ತಾ ಹೇಳಿ. ನಾನೇನು ಸ್ವಲ್ಪ ಹೊತ್ತು ರೇಗಿಸಿ ಆಮೇಲೆ ಕಿತಾಪತಿ ಮಾಡಬಾರ್ದು ಅಂದೆ. ಅವನಿಲ್ಲ ಅಂತ. ಎಷ್ಟೇ ಆಗಲಿ ನಾನು ಹೇಳಿದ್ಮೇಲೆ ಅವ್ನು ಕಿತಾಪತಿ ಮಾಡೋದು ಬಿಡ್ತಾನ ಹೇಳಿ. ಮತ್ತೆ ಸಂಜೆ ಅಷ್ಟೊತ್ತಿಗೆ ನಾನು ಮೊಟ್ಟೆ ತರಕ್ಕೆ ಹೋಗ್ತೀನಿ ಅನ್ನೋದು ಬಿಟ್ಟ. ಮೊಟ್ಟೆ ಮಾರ್ಕೊಂಬರ್ತೀನಿ ಅಂತ ಶೂ ಹಾಕೊಂಡು ಹೊರಟ ನೋಡಿ. ಹಾಗೆ ನೈಟ್ ಊಟ ಮಾಡಿ ನನ್ನ ಅಳಿಯನ ಜೊತೆ ಸ್ವಲ್ಪ ಮಾತಾಡಿ ಮಲ್ಕೊಂಡೆ. ಇವತ್ತಿನ ಲಾಗಿಷ್ಟೇ, ನಾಳೆ ಸಿಗೋಣ. ಓಕೆ, ಬಾಯ್.